ಅವರಿಗೆ ಮಾರಾಟ ಮಾಡಲಿಕ್ಕೆ ಪರವಾನಗಿ ಕೊಡ್ತದೆ, ಅವ್ರು ಮಾರಾಟನೂ ಮಾಡ್ತಾರೆ. ಆದರೆ ಮಾರಾಟ ಮಾಡಿದ ಬಂದಂತ ಹಣ ಏನಿದೆ, ಆ ಹಣದಿಂದ ಯಾವುದೇ ರೀತಿಯಲ್ಲಿ ಅವರು ಈ ಒಂದು ಸ್ಟುಡಿಯೋವನ್ನು ಅಭಿವೃದ್ಧಿ ಪಡಿಸೋದಿಲ್ಲ. ಮಾರಾಟ ಮಾಡಲಿಕ್ಕೆ ಪರವಾನಗಿ ಕೊಟ್ಟಂತ ಸಂದರ್ಭದಲ್ಲಿನೂ ಸರ್ಕಾರ ಅವರಿಗೆ ಷರತ್ತು ಹಾಕ್ತದೆ, ಈ ಹಣ ಸ್ಟುಡಿಯೋ ಅಭಿವೃದ್ಧಿಗೆ ಮಾತ್ರ ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಅನ್ಯ ಉದ್ದೇಶಕ್ಕೆ ಈ ಹಣ ಆಗ್ಲಿ ಮತ್ತೊಂದಾಗ್ಲಿ ಅದನ್ನು ಬಳಸುವಂತಿಲ್ಲ ಅನ್ನುವಂತ ಒಂದು ಷರತ್ತನ್ನು ಹಾಕ್ತದೆ. ಎಲ್ಲಾ ಷರತ್ತನ್ನು ಇವರು ಅವಾಗಲೂ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ 2015ರಲ್ಲಿ ನಮ್ಮ ಉಪಾರಣ್ಯ ಸಂರಕ್ಷಣಾಧಿಕಾರಿಯವರು ಬೆಂಗಳೂರು ಜಿಲ್ಲಾಧಿಕಾರಿಯವರಿಗೆ ಪತ್ರಗಳ ಮೇಲೆ ಪತ್ರಗಳನ್ನು ಬರೆದು ಇವರು ಷರತ್ತನ್ನು ಉಲ್ಲಂಘನೆ ಮಾಡಿದ್ದಾರೆ, ಹೀಗಾಗಿ ಈ ಭೂಮಿ ಸರ್ಕಾರಕ್ಕೆ ವಾಪಸ್ ತೆಗೆದುಕೊಂಡು ಅರಣ್ಯ ಅಧಿಸೂಚನೆ ಇದೆ, ಅರಣ್ಯಗೆ ಕೊಡಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಇಲ್ಲಿವರೆಗೆ ಆ ಪ್ರಸ್ತಾವನೆ ಹಾಗೇ ಇದೆ. ಈಗ ಮತ್ತೆ ಆ ಬಾಕಿ 10 ಎಕರೆ ಸಹಿತ ಇವರು 14,75,00,000 ರೂಪಾಯಿಗೆ 14,37,00,000 14,37,00,000 ರೂಪಾಯಿ ಪರ್ ಎಕರ್ಗೆ ಇವರು ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಒಂದು ಅವರು ಪರವಾನಗಿ ತೆಗೆದುಕೊಳ್ಳಲಿಕ್ಕೆ ಅಥವಾ ಅವ್ರ ಹತ್ರ ಅಗ್ರಿಮೆಂಟ್ ಮಾರಾಟ ಮಾಡುವಂತ ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಇದು ಕಾಯ್ದೆ ಉಲ್ಲಂಘನೆ, ನಿಯಮಗಳ ಉಲ್ಲಂಘನೆ ಆಗಿದೆ. ಆ ದೃಷ್ಟಿಯಿಂದ ಇದು ಒರಿಜಿನಲಿ ಅರಣ್ಯ ಜಮೀನಿದೆ. ಹೀಗಾಗಿ ನಾವು ಅರಣ್ಯ ಜಮೀನು ಕಂದಾಯ ಇಲಾಖೆಯವರು ಇದನ್ನು ವಾಪಸ್ ಪಡೆದುಕೊಂಡು ಅರಣ್ಯಗೆ ಹಸ್ತಾಂತರ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಅರಣ್ಯಗೆ ಹಸ್ತಾಂತರ ಮಾಡಿದ್ರೆ ನಾವು ಅಲ್ಲಿ ಒಂದು ಟ್ರೀ ಪಾರ್ಕ್ ಮಾಡ್ತೇವೆ. ಬ್ಯಾಂಗ್ಳೂರ್ಗೆ ಒಂದು ಮಚ್ ನೀಡೆಡ್ ಲಂಗ್ ಸ್ಪೇಸ್ ಏನಿದೆ ಬೇಕಾಗಿದೆ, ಆ ಲಂಗ್ ಸ್ಪೇಸ್ ನಿರ್ಮಾಣ ಮಾಡುವಂತ ಕೆಲಸ ಇವತ್ತು ನಾವು ಮಾಡ್ತೇವೆ. ಅದಕ್ಕೆ ನಾವು ಪ್ರಸ್ತಾವನೆಯನ್ನು ಕಂದಾಯ ಇಲಾಖೆಗೆ ಕಳಿಸಿದ್ದೇವೆ. ಈಗ ಕಂದಾಯ ಇಲಾಖೆ ಈ ಜಮೀನು ವಾಪಸ್ ಪಡೆದು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.